ದೇವಕೀ ಸುತ ಗೋವಿಂದ ದೇವದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹ ಶರಣಂ ಗತ. ತುಂಬ ದಿವಸದಿಂದ ಫೇಸ್ಬುಕ್ ಫೀಡಲ್ಲೆಲ್ಲ ಲಕ್ಷ್ಮಿ ಶಾರ್ಟ್ ಫಿಲ್ಮ್ ಬಗ್ಗೆ ರಿವ್ಯೂಸ್ ಬರ್ತಾ ಇತ್ತು. ರಿವ್ಯೂಸ್ ಎಲ್ಲ ನೋಡಿದ್ಮೇಲೆ ಮೂವಿನ ಒಂದ್ಸಲ ನೋಡಲೇಬೇಕು ಅಂತ ಅನ್ಕೋತಾ ಇದ್ದೆ, ಆದರೆ ಆಗ್ತಾನೇ ಇರಲಿಲ್ಲ. ನಾಳೆ KPSC ಅವರ ಕನ್ನಡ ಕಡ್ಡಾಯ ಎಕ್ಸಾಮ್ ಇದ್ರೂ ಎಕ್ಸಾಮ್ಗೆ ಓದಿ ತಲೆ ಕೆಟ್ಟೋಗಿ ಅಟ್ಲೀಸ್ಟ್ ಮೂವಿನಾದರೂ ನೋಡೋಣ ಅಂತ ಹೇಳಿ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಯಾವಾಗ ಶುರುವಾಗುತ್ತೆ ಅಂತಂದರೆ ಲಕ್ಷ್ಮಿಯ ಎಂಟ್ರಿ ಆದಾಗ. ಯಾರಿರ್ಬೋದು ಈ ಲಕ್ಷ್ಮಿ ಅನ್ನೋ ಪ್ರಶ್ನೆ ತಲೆಯಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ. ನಳಿನಿಯ ಯಂಗರ್ ವರ್ಷನ್ ಇರ್ಬೋದಾ, ಅಥವಾ ಅವ್ರ ಅಮ್ಮ ಇರ್ಬೋದಾ, ಅಥವಾ ಫ್ರೆಂಡ್ ಇರ್ಬೋದಾ, ಹೀಗೆ ನಾನಾ ಪ್ರಶ್ನೆಗಳನ್ನು ಈ ಕ್ಯಾರೆಕ್ಟರ್ ಹುಟ್ಟಾಕತ್ತೆ. ಅಟ್ ದ ಎಂಡ್ ಆಫ್ ದ ಸ್ಟೋರಿಯಲ್ಲಿ ಲಕ್ಷ್ಮಿ ಅನ್ನೋದು ಆ ಮನೆಯಲ್ಲಿದ್ದಂತಹ ಲಕ್ಷ್ಮಿ ಕಂಬ ಅನ್ನೋದನ್ನು ಡೈರೆಕ್ಟರ್ ರಿವೀಲ್ ಮಾಡ್ತಾರೆ. ಆಗೊಂಥರ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ನಮ್ಮನೇಲೇ ಇರುವಂತಹ ಯಾವುದಾದ್ರೂ ಒಂದು ವಸ್ತುಗಳು ನಮಗೋಸ್ಕರನೂ ಇದೇ ರೀತಿ ಕಾಯ್ತಿರ್ಬೋದೇನೋ, ನಾವು